ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆ ಅಂತೇಳಿ ಇಲ್ಲಿ ಹರೀಶ್ ಅಂತೇಳಿ ಆತ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಂದ ಜೊತೆ ಜೀವನ ಮಾಡ್ತಾಯಿದ್ರು. ಇವತ್ತು ಬೆಳಗ್ಗೆ ಒಂದು 12-12:30 ಸುಮಾರಿಗೆ ಅವ್ರನ್ನ ಮನೆಯಲ್ಲಿ ಎಲ್ಲರೂ ಡೆತ್ ಆಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತದೆ. ಅದನ್ನು ಮಾಹಿತಿ ಆಧರಿಸಿ ನಾವು ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಹರೀಶ್ ಅನ್ನೋರು ಮೊದಲನೇ ಮಹಡಿಯಲ್ಲಿ ನೇಣು ಹಾಕ್ಕೊಂಡು ಸಾವನ್ನಪ್ಪಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಬೆಡ್ರೂಮ್ನಲ್ಲಿ ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳು 14 ವರ್ಷ ಮತ್ತು 8 ವರ್ಷ ಇಬ್ಬರು ಮಕ್ಕಳು 3 ಜನ ಬೆಡ್ ಮೇಲೆ ಮಲಗಿದ ರೀತಿಯಲ್ಲಿ ಅವರಿಗೆ ಮುಖಕ್ಕೆ ಹ್ಯಾಂಡಿಪ್ಲಾಸ್ಟ್ ಬಳಸಿ ಅಲ್ಲಿ ಉಸಿರುಗಟ್ಟಿಸಿ ಸಾಯಿಸಿರುವ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಅದಾದಮೇಲೆ ಒಂದು ಡೆತ್ ನೋಟನ್ನು ಬೆಡ್ರೂಮ್ ಮೇಲೆ ಮತ್ತು ಒಂದು ಟೇಬಲ್ ಮೇಲೆ ಒಂದು ಬುಕ್ನಲ್ಲಿ ರಿಜಿಸ್ಟರ್ನಲ್ಲಿ ಬರೆದು ಅದರಲ್ಲಿ 4-5 ಪೇಜ್ನಲ್ಲಿ ಬರೆದಿದ್ದಾರೆ. ಅದರಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಾಪರ್ಟಿ ಇದೆ, ಅದನ್ನು ಯಾರ್ಯಾರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಟ್ರಾನ್ಸ್ಫರ್ ಯಾರ್ಯಾರಿಗೆ ಮಾಡಬೇಕು ಅಂತೇಳಿ ಬರೆದಿದ್ದಾರೆ. ಇನ್ನೊಂದರಲ್ಲಿ ಸಾಲ ಇತ್ತು ಅಂತೇಳಿ ಒಂದು ಮಾಹಿತಿ ಅವ್ರ ತಾಯಿನೂ ಸಹಿತ ಕೊಟ್ಟರು. ಸಾಲದಿಂದ ಏನಾದರೂ ಆಗಿರ್ಬೋದಾ ಅಂತೇಳಿ ಒಂದು ಇದ್ರ ಮೇಲೆ ತನಿಖೆ ಮಾಡ್ತಾಯಿದ್ದೀವಿ. ಮತ್ತು ಏನಾದರೂ ಕೌಟುಂಬಿಕ ಕಾರಣದಿಂದ ಆಗಿದೆಯಾ ಅಥವಾ ಇನ್ನೂ ಬೇರೆ ಏನೋ ಕಾರಣದಿಂದ ಆಗಿದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕಬೇಕಾಗಿದೆ. ಸೊ ಮನೆಯಲ್ಲಿರೋರು 4 ಜನ ಡೆತ್ ಆಗಿದ್ದರಿಂದ ಸದ್ಯ ಇನ್ಸ್ಟಂಟ್ ಕಾರಣ ಏನಾಯಿತು ನಿನ್ನೆ ಆ ಒಂದು ಘಟನೆಗೆ ಅಂಥೇಳಿ ಇನ್ನೂ ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿದೆ. ಇದನ್ನು ನೋಡಿದರೆ ರಾತ್ರಿ ಆದಂಗಿದೆ. ಯಾಕೆಂದರೆ ಎಲ್ಲರೂ ಬೆಡ್ ಮೇಲೆ ಮಲಗಿದ ಒಂದು ಪರಿಸ್ಥಿತಿ ಇದೆ. ಮತ್ತು ಬಾಡಿಯನ್ನು ನೋಡಿದ ಮೇಲೆ ಸ್ವಲ್ಪ ಒಂದು 5-6 ತಾಸು ಮಿನಿಮಮ್ ಆಗಿರ್ಬೋದು ಅಂತೇಳಿ 3 ಉಸಿರುಗಟ್ಟಿಸಿ ಸಾಯಿಸಿ ನಂತರ ಅಪ್ಸ್ಟೇರ್ನಲ್ಲಿ ನನ್ನ ಬಾಡಿ ಇದೆ ಅಂತೇಳಿ ಬರೆದಿದ್ದಾನೆ. ಅದರಲ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಸ್ಟೇರ್ ಟು ಹ್ಯಾಂಗ್ ಮೈ ಸೆಲ್ಫ್. ಅವನು ಶ್ರೀರಾಮ್ ಫೈನಾನ್ಸ್ ಜೊತೆ ಒಂದು ಟೈಅಪ್ ಮಾಡಿಕೊಂಡು ಒಂದು ವೆಹಿಕಲ್ ಸೀಜಿಂಗ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾಯಿದ್ದ ಅಂತ ಹೇಳಿದೆ. ಯಾವುದೋ ಒಂದು ಪ್ರಾಪರ್ಟಿ ಇತ್ತು, ಅದರದ್ದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿಲ್ಲ, ಹೀಗಾಗಿ ಸಾಲ ಇತ್ತು ಅಂತೇಳಿ ಒಂದು ಮಾಹಿತಿ ಇದೆ. ಸೊ ಬೇರೆ ಬೇರೆ ಆ್ಯಂಗಲ್ನಲ್ಲಿ ನಾವು ತನಿಖೆ ಮಾಡ್ತೀವಿ. ತನಿಖೆ ಮಾಡಿ ಯಾವ ಕಾರಣಕ್ಕೆ ನಿರ್ದಿಷ್ಟವಾಗಿ ಯಾವ ಕಾರಣಕ್ಕೆ ಈ ಒಂದು ಘಟನೆ ಆಗಿದೆ, ಅವ್ರನ್ನೆಲ್ಲರನ್ನು ಸಾಯಿಸಿ ತಾನು ನೇಣು ಹಾಕಿಕೊಂಡಿದ್ದಾನೆ ಎಂಬುದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಾಲದ್ದು ಇಲ್ಲ, ಅದ್ರದ್ದು ಏನು ಬರೆದಿಲ್ಲ. ಬಟ್ ಸಾಕಷ್ಟು ಪ್ರಾಪರ್ಟಿನೂ ಸಹಿತ ಇದೆ. ಸೈಟ್ಗಳು 3-4 ಸೈಟ್ಗಳಿದೆ, ಅದನ್ನು ಯಾರ್ಯಾರು ಕೊಡಬೇಕು ಅಂತೇಳಿ ಬರೆದಿದ್ದಾರೆ. ಕಾರ್ ಇದೆ, ಬೈಕ್ ಇದೆ, ಅದನ್ನು ಸಹಿತ ಒಬ್ಬರು ಫ್ರೆಂಡ್ಗೆ ಇದನ್ನು ನನ್ನ ಕಾರನ್ನು ನೀನು ತೆಗೆದುಕೊಳ್ಳು ಮತ್ತು ನನ್ನ ತಾಯಿನ ಚೆನ್ನಾಗಿ ನೋಡ್ಕೊ ಅಂತ ಆ ಥರದ್ದು ಕೆಲವೊಂದು ವಿಷಯಗಳನ್ನು ಬರೆದಿದ್ದಾರೆ. ತಾಯಿ ಜೊತೆಲೇ ಇದ್ದರು. ಈಗ 2-3 ದಿನದಿಂದ ರಾಜಸ್ಥಾನ್ ಟೂರ್ಗೆ ಹೋಗಿದ್ರಂತೆ. ಟೂರ್ಗೆ ಹೋದಾಗ ಅವರು ಬೇರೆ ಕಡೆ ಇದ್ದರು, ಜೊತೆಗೆ ಇದ್ದರು. ಇಲ್ಲ ಅವ್ರ ತಾಯಿ ಟ್ರಿಪ್ ಹೋಗಿ ಬಂದಿದ್ದರು. ಒಂದು 2 ದಿನ ಹಿಂದೆ ಯಾರೋ ರಿಲೇಟಿವ್ ಮನೆಯಲ್ಲಿದ್ದರು. ಹೌದು, ಇದು ಸ್ವಂತ ಮನೆ. ಮದುವೆಯಾಗಿ ಸುಮಾರು ವರ್ಷ ಆಗಿದೆ, 14 ವರ್ಷ ಮಗಳಿದೆ, ಒಂದು 16-17 ವರ್ಷ. ಇಲ್ಲ, ಅದನ್ನು ಸ್ವಲ್ಪ ನಾವು ಚೆಕ್ ಮಾಡಬೇಕು. ಏನು ಅವರು ಹೆಂಡತಿ ಇದ್ದಾಳೆ, ಹೆಂಡತಿ ರಿಲೇಟಿವ್ಸ್ ಇನ್ನೂ ಬರ್ತಾ ಇದ್ದಾರೆ. ಅವರು ಬಂದ ಮೇಲೆ ಅವ್ರ ಕಡೆಯಿಂದ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿ ಕಲೆ ಹಾಕಬೇಕಾಗಿದೆ. ಬನ್ನೂರು ಇಲ್ಲ ಮಾಮೂಲಿ ಯಾರು. ಹೌದು, ಥ್ಯಾಂಕ್ ಯು.